ಸೊ 40ರ ವಯಸ್ಸಿನಲ್ಲೂ ಕೂಡ ಗರ್ಭ ಧರಿಸಬಹುದಾ ಅನ್ನುವಂತಹ ಪ್ರಶ್ನೆ ಈಗ ತುಂಬಾ ಜನರಲ್ಲಿ ಕಾಡ್ತಾ ಇದೆ. ನಮ್ಮ ART ರೂಲ್ಸ್ ಪ್ರಕಾರ ಅಪ್ ಟು 50 ಋತುಚಕ್ರ ನಿಂತ್ರೂ ಕೂಡ ಈ ಪ್ರೊಸೀಜರ್ ಮಾಡಕ್ ಸಾಧ್ಯ. ಹೌದು Okay. ಋತುಚಕ್ರ ನಿಂತ್ರೂ ನಾವು ಮಾಡ್ಬೋದು. ಗೊತ್ತಿದ್ದ ಪ್ರಕಾರ ಈ IVF ಪ್ರೊಸೀಜರ್ ಏನಿದೆ, ಯೂಶುವಲಿ ಕಪಲ್ಸ್ ಇರ್ತಾರೆ, ಮಕ್ಕಳಾಗಿರಲ್ಲ ಅಂತವ್ರು ಮಾಡಿಸ್ಕೊಳ್ತಾರೆ ಅನ್ನುವಂಥದ್ದು. ಎಸ್ಪೆಷಲಿ ಈಗ ಗೈಡ್ಲೈನ್ಸ್ ಹೇಳೋ ಪ್ರಕಾರ ಫೀಮೇಲ್ಸ್ಗೆ, ಇಂಡಿಯಾದಲ್ಲಿ ಫೀಮೇಲ್ಸ್ಗೆ ಸಿಂಗಲ್ ಪೇರೆಂಟಿಂಗ್ ಇಸ್ ಅಲೌಡ್. ಮದುವೆ ಆಗ್ಲೇಬೇಕು IVF ಮಾಡಿಸ್ಕೊಳಕ್ಕೆ ಅಥವಾ ಮಗು ಮಾಡ್ಕೊಳಕ್ಕೆ ಇಲ್ಲ. ಎಸ್ಪೆಷಲಿ ವಿಡೋಡ್ ಅಂದ್ರೆ ಹಸ್ಬೆಂಡ್ ಇಲ್ಲದೆ ಇರೋರು, ತೀರ್ಕೊಂಡಿರೋರು ಅಂತವ್ರಿಗೆಲ್ಲ ಆಪ್ಷನ್ ಇರಲ್ಲ. IVF ಅನ್ನೋದು ಕೃತಕ ಗರ್ಭಧಾರಣೆ. ಅಂದ್ರೆ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ, ಫಿಮೇಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಮೇಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಏನೂ ಇಲ್ಲದೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತಾನೂ ಅಂತೀವಿ. ಅಂದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅವ್ರಿಗೆ ಈಗ 40 ವರ್ಷ. ಸೊ 40ರ ವಯಸ್ಸಿನಲ್ಲೂ ಕೂಡ ಗರ್ಭ ಧರಿಸಬಹುದಾ ಅನ್ನುವಂತಹ ಪ್ರಶ್ನೆ ಈಗ ತುಂಬಾ ಜನರಲ್ಲಿ ಕಾಡ್ತಾ ಇದೆ. ಬಿಕಾಸ್ 30 ಆಗ್ತಿದ್ದ ಹಾಗೇನೆ ನಮ್ಮ ಫರ್ಟಿಲಿಟಿ ರೇಟ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಕೇಳ್ತಾ ಇದೀವಿ ಡಾಕ್ಟರ್ಸ್ ಮುಖಾಂತರ. ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಮ್ಮ ART ರೂಲ್ಸ್ ಪ್ರಕಾರ ಅಪ್ ಟು 50 ಫೀಮೇಲ್ ಆದ್ರೆ ಅಪ್ ಟು 50 ಅವ್ರು ಟ್ರೈ ಮಾಡ್ಬೋದು. ಶಿ ಇಸ್ ಜಸ್ಟ್ 40 ಓನ್ಲಿ. ಹಂಗ್ ನೋಡಿದ್ರೆ 10 ವರ್ಷ ಮುಂಚೆನೆ ಮಾಡಿದೀವಿ ನಾವು. ಮೇಲ್ಗೆ ಅಪ್ ಟು 55, ಫಿಮೇಲ್ಗೆ ಅಪ್ ಟು 50 ಮಾಡ್ಬೋದು. ಸೊ ಅದರಲ್ಲಿ ನಾಟ್ ರೀಚ್ಡ್ ಮೆನೋಪಾಸ್. ಈವನ್ ಇಫ್ ದೇ ಹ್ಯಾವ್ ರೀಚ್ಡ್ ಮೆನೋಪಾಸ್, ವಿ ಕ್ಯಾನ್ ಸ್ಟಿಲ್ ಡೂ ಇಟ್. ಮೆನೋಪಾಸ್ ಅಲ್ಲಿ ಆಗಿರೋರ್ಗು ನಾವು ಮಾಡ್ಬೋದು. ಸೊ ಋತುಚಕ್ರ ನಿಂತ್ರೂ ಕೂಡ ಈ ಪ್ರೊಸೀಜರ್ ಮಾಡಕ್ ಸಾಧ್ಯ. ಹೌದು ಋತುಚಕ್ರ ನಿಂತ್ರೂ ನಾವು ಮಾಡ್ಬೋದು. 50 ವರ್ಗುನು ರೂಲ್ಸ್ ಅಲೌ ಮಾಡುತ್ತೆ ನಮ್ಗೆ IVF ಮಾಡೋದಕ್ಕೆ. ಹಂಗೆ ಲಾಟ್ ಆಫ್ ಪೀಪಲ್ ಕಮ್. ಅಂದ್ರೆ ತುಂಬಾ ಜನ ಆಲ್ಮೋಸ್ಟ್ 25-27 ಇಯರ್ಸ್ ಇಂದನೂ ಮದ್ವೆ ಆಗಿ ಮಕ್ಕಳಾಗದೆ ಇರೋರು ಸುಮಾರು ಜನ ಬಂದಿದ್ದಾರೆ. ಐ ಹ್ಯಾವ್ ಟ್ರೀಟೆಡ್ ಈವನ್ ಫಾರ್ 49 ಮಾಡಿದ್ದೀನಿ. ಓಕೆ. ಸೊ ರೂಲ್ಸ್ ಬಗ್ಗೆ ಹೇಳ್ತಾ ಇದ್ರಿ. ನಮಗೆ ಗೊತ್ತಿದ್ದ ಪ್ರಕಾರ ಈ IVF ಪ್ರೊಸೀಜರ್ ಏನಿದೆ, ಯೂಶುವಲಿ ಕಪಲ್ಸ್ ಇರ್ತಾರೆ, ಮಕ್ಕಳಾಗಿರಲ್ಲ ಅಂತವ್ರು ಮಾಡಿಸ್ಕೊಳ್ತಾರೆ ಅನ್ನುವಂಥದ್ದು. ವೆನ್ ವಿ ಗಾಟ್ ಟು ನೋ ಭಾವನಾ ಅವರು ಈ ರೀತಿ ಕನ್ಸೀವ್ ಆಗಿದ್ದಾರೆ ಅಂತ, ಸೊ ಎಲ್ರಿಗೂ ಅನ್ಸಕ್ ಶುರು ಆಯ್ತಾರೆ ಸಿಂಗಲ್ ಪೇರೆಂಟ್ ಆಗಿ ಕೂಡ ನಾವು ಈ ಪ್ರೊಸೀಜರ್ನ ಮಾಡ್ಕೋಬಹುದಾ ಅಂತ. ಸೊ ಇದ್ರ ಬಗ್ಗೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ ಅಂತ? ART ರೂಲ್ಸ್ ಪ್ರಕಾರ ಸಿಂಗಲ್ ಪೇರೆಂಟ್ಸ್ ಆಲ್ಸೋ ಮಾಡಿಸ್ಕೋಬಹುದು. ಎಸ್ಪೆಷಲಿ ಈಗ ಗೈಡ್ಲೈನ್ಸ್ ಹೇಳೋ ಪ್ರಕಾರ ಫೀಮೇಲ್ಸ್ಗೆ, ಇಂಡಿಯಾದಲ್ಲಿ ಫೀಮೇಲ್ಸ್ಗೆ ಸಿಂಗಲ್ ಪೇರೆಂಟಿಂಗ್ ಇಸ್ ಅಲೌಡ್. ಸೊ ಸಿಮಿಲರ್ಲಿ 50 ಇಯರ್ಸ್ ತನಕನೂ ಸಿಂಗಲ್ ಪೇರೆಂಟ್ ಮಾಡಿಸ್ಕೋಬಹುದು. ಮದುವೆ ಆಗ್ಲೇಬೇಕು IVF ಮಾಡಿಸ್ಕೊಳಕ್ಕೆ ಅಥವಾ ಮಗು ಮಾಡ್ಕೊಳಕ್ಕೆ ಇಲ್ಲ. ಅದು ಫೀಮೇಲ್ ಆಗಿ ಇಟ್ ಇಸ್ ಅ ರೈಟ್ ಆನ್ ಹರ್ ಪಾರ್ಟ್ ಟು ಬಿ ಎಂಜಾಯ್ ದಟ್ ಜರ್ನಿ ಆಫ್ ಮದರ್ಹುಡ್. ಅದಕ್ಕೋಸ್ಕರ ಸ್ಪೌಸೇ ಬೇಕು, ಪಾರ್ಟ್ನರ್ ಬೇಕು, ಕಂಪಲ್ಷನ್ ಇಲ್ಲ ಆ ತರ. ಎಸ್ಪೆಷಲಿ ಅಟ್ಲೀಸ್ಟ್ ಅನ್ಮ್ಯಾರಿಡ್ಗೆ ಮಾಡೇ ಮಾಡ್ತೀವಿ. ಬಟ್ ನಾನ್ ನೋಡಿರೋ ಪ್ರಕಾರ ತುಂಬಾ ಕಪಲ್ಸ್ಗಿಂತ ಸಿಂಗಲ್ ಲೇಡೀಸ್, ಎಸ್ಪೆಷಲಿ ವಿಡೋಡ್ ಅಂದ್ರೆ ಹಸ್ಬೆಂಡ್ ಇಲ್ಲದೆ ಇರೋರು, ತೀರ್ಕೊಂಡಿರೋರು ಅಂತವ್ರಿಗೆಲ್ಲ ಆಪ್ಷನ್ ಇರಲ್ಲ. ಇನ್ನೊಂದ್ ಮದ್ವೆ ಆಗೋದನ್ನು ಸಮ್ಟೈಮ್ಸ್ ಡೌಟ್ಫುಲ್ ಇರುತ್ತೆ. ಅಂತವ್ರಿಗೆಲ್ಲಾನು ಈವನ್ ಅವರ್ ಲಾ ಅಲೌಸ್ ಫಾರ್ ಮದರ್ಹುಡ್. ಸೊ ಸಿಂಗಲ್ ಪೇರೆಂಟ್ಸ್, ಡಿವೋರ್ಸ್ಡ್, ವಿಡೋಡ್ ಆಲ್ ಕ್ಯಾನ್ ಗೋ ಫಾರ್ IVF. ಭಾವನಾ ಮ್ಯಾಮ್, ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕೆ ಮುಂಚೆ ಅಥವಾ ನಂತರ ಬೇರೆ ಯಾರಾದ್ರೂ ಸೆಲೆಬ್ರಿಟೀಸ್ ಅಪ್ರೋಚ್ ಮಾಡಿದ್ರಾ ಅಂತ? ಸೆಲೆಬ್ರಿಟಿ ಕಪಲ್ಸ್ ಅಪ್ರೋಚ್ ಮಾಡಿದ್ರು IVF ಗೋಸ್ಕರ. ದೇರ್ ವರ್ ಫ್ಯೂ ಕಪಲ್ಸ್ ಆಕ್ಚುಲಿ. ಸಿಂಗಲ್ ಪೇರೆಂಟ್ ಆಗಿ ಯಾರು ಅಪ್ರೋಚ್ ಮಾಡಿರ್ಲಿಲ್ಲ, ಕಪಲ್ಸ್ ಮಾಡಿದ್ದಾರೆ. ಓಕೆ. ಈಗ IVF ಅಲ್ಲಿ ಯೂಶುವಲಿ ಡೋನರ್ ಅಂತ ಇರ್ತಾರೆ. ಸೊ ಆ ಡೋನರ್ಗೆ ಏನಾದ್ರೂ ರೈಟ್ಸ್ ಇರುತ್ತಾ ಮಕ್ಕಳ ಮೇಲೆ ಅಥವಾ ಮಗು ಮೇಲೆ ಅಂತ? ಇಲ್ಲ, ಯಾವುದೇ ರೀತಿ ರೈಟ್ಸ್ ಇರೋದಿಲ್ಲ. ಅವ್ರು ಕನ್ಸೆಂಟ್ ಕೊಟ್ಟಿರ್ತಾರೆ, ಅಂದ್ರೆ ಇಟ್ ಇಸ್ ಡೊನೇಟೆಡ್, ಸೊ ರೈಟ್ಸ್ ಇರಲ್ಲ. ಓಕೆ. ಈಗ IVF ಪ್ರೊಸೀಜರ್ ಬಗ್ಗೆ ಅಥವಾ ಅದ್ರ ನಂತರ ಸಾಕಷ್ಟು ಮಿತ್ಸ್ ಇದೆ ಜನರಲ್ಲಿ, ಹೇಗಾಗುತ್ತೆ, ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತಾ ಅಂತ. ಸೊ ಅದೆಲ್ಲವನ್ನ ಡಿಸ್ಕಸ್ ಮಾಡೋ ಮುಂಚೆ IVF ಪ್ರೊಸೀಜರ್ ಹೇಗಾಗುತ್ತೆ, ಫ್ರಮ್ ಡೇ 1 ಟಿಲ್ ದ ಡೆಲಿವರಿ ಏನೇನಾಗುತ್ತೆ ಅಂತ? IVF ಅನ್ನೋದು ಕೃತಕ ಗರ್ಭಧಾರಣೆ. ಅಂದ್ರೆ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅದನ್ನ ನಾವು ಹೊರಗಡೆ ಲ್ಯಾಬ್ ಅಲ್ಲಿ ಮಾಡ್ತಾ ಇದೀವಿ, ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ತುಂಬಾ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವೇನೋ ಕ್ರಿಯೇಟ್ ಮಾಡ್ತಾ ಇದೀವಿ ಆ ತರ ಇಲ್ಲ. ಇಟ್ ಈಸ್ ಆಲ್ರೆಡಿ ಹ್ಯಾಪ್ನಿಂಗ್. ಅಂದ್ರೆ ನಮ್ಮ ದೇಹದಲ್ಲಿ ಅದು ಆಗ್ತಾ ಇದೆ, ಕೆಲವೊಂದು ಕಾರಣಗಳಿಂದ ಅದು ಆಗ್ತಿಲ್ಲ, ಅದನ್ನ ನಾವು ಹೊರಗಡೆ ಲ್ಯಾಬ್ ಅಲ್ಲಿ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸೊ ಕೃತಕ ಗರ್ಭಧಾರಣೆ. IVF ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಒಂದ್ಸತಿ ನಾವು ಡಿಸೈಡ್ ಮಾಡಿ IVF ಬೇಕಾಗುತ್ತೆ, ಅವ್ರಿಗೆ ಕಾರಣಗಳು ತುಂಬಾ ಇರುತ್ತೆ. ಫಿಮೇಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಮೇಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಏನೂ ಇಲ್ಲದೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತಾನೂ ಅಂತೀವಿ. ಅಂದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಮೇಲಲ್ಲೂ
ಮೇಲಲ್ಲೂ ಪ್ರಾಬ್ಲಮ್ ಇರಲ್ಲ, ಫಿಮೇಲಲ್ಲೂ ಪ್ರಾಬ್ಲಮ್ ಇರಲ್ಲ, ಬಟ್ ಸ್ಟಿಲ್ ಪ್ರೆಗ್ನೆನ್ಸಿ ಆಗಿರಲ್ಲ ಅಂಥವ್ರಿಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳಿ ನಾವು ಕೆಲವೊಂದ್ಸತಿ ಕೆಲವೊಂದು ಕಾರಣಗಳಿಗೆ IVF ಮಾಡ್ತೀವಿ. ಸೊ IVF ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ ಡೇ ಇಂದ, ಪೀರಿಯಡ್ ಆಗಿದ್ದು ಸೆಕೆಂಡ್ ಡೇ ಇಂದ ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ಸ್ ಕೊಟ್ಟು ಒಂದು 10-13 ದಿನ ಡೈಲಿ ಇಂಜೆಕ್ಷನ್ಸ್ ಕೊಡ್ತೀವಿ, ಮೊಟ್ಟೆಗಳನ್ನ ರೆಡಿ ಮಾಡ್ತೀವಿ. ಡಿಫ್ರೆನ್ಸ್ ಏನು ಅಂತಂದ್ರೆ, ಈಗ ನಾರ್ಮಲ್ ಆಗಿ ಮೆನ್ಸ್ಟ್ರೇಷನ್ ಆಗ್ತಾ ಇರ್ಬೇಕಾದ್ರೆ ರೆಗ್ಯುಲರ್ ಆಗಿ ಒಂದು ಎಗ್ ಬರುತ್ತೆ, ಓವ್ಯುಲೇಷನ್ ಆಗುತ್ತೆ, ಪ್ರೆಗ್ನೆನ್ಸಿ ಆಗುತ್ತೆ, ಇದು ನ್ಯಾಚುರಲ್ ಪ್ರೊಸೆಸ್. ಬಟ್ IVF ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಷ್ಟಿದೆ ಅಷ್ಟು ಮೊಟ್ಟೆಗಳನ್ನ ತಗೊಳಕ್ ಟ್ರೈ ಮಾಡ್ತೀವಿ. ಸೊ ಇಂಜೆಕ್ಷನ್ಸ್ ಕೊಟ್ಟು ಅಷ್ಟು ಮೊಟ್ಟೆಗಳನ್ನ ಬೆಳೆಸ್ಬಿಟ್ಟು ಅದನ್ನ ನಾವು ಪಿಕಪ್ ಅಂತ ಮಾಡ್ತೀವಿ, ಎಗ್ ಪಿಕಪ್ ಅಂತ ಮಾಡ್ತೀವಿ, ಅನಸ್ತಿಷಾ ಕೊಡ್ತೀವಿ. ಅನಸ್ತಿಷಾ ಕೊಟ್ಬಿಟ್ಟು ಆ ಮೊಟ್ಟೆಗಳನ್ನೆಲ್ಲನೂ ನಾವು ಹೊರಗಡೆ ತೆಗಿತೀವಿ. ಅದಕ್ಕೆ ಸರ್ಜರಿ ಎಲ್ಲ ಏನು ಬೇಕಾಗಲ್ಲ. ಇಟ್ ಇಸ್ ಅ ವೆರಿ ಮೈನರ್ ಡೇ ಕೇರ್ ಪ್ರೊಸೀಜರ್. ಬೆಳಗ್ಗೆ ಬಂದ್ರೆ ಸಾಯಂಕಾಲದ ಹೊತ್ತಿಗೆ ಮನೆಗೆ ಕಳಿಸ್ತೀವಿ. ಕಟ್ಟು ಸ್ಟಿಚ್ಚು ಅಂತೆಲ್ಲ ಏನೂ ಇರೋದಿಲ್ಲ. ಸೊ ಒಂದ್ಸತಿ ಆ ಮೊಟ್ಟೆಗಳನ್ನ ತೆಗ್ದಾದ್ಮೇಲೆ ಲ್ಯಾಬ್ ಅಲ್ಲಿ ಯಾವ ಮೊಟ್ಟೆದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡಿ ಆ ಪ್ರತಿಯೊಂದು ಮೊಟ್ಟೆಗೂ ಒಂದೊಂದು ಬಿರಿಯಾಣು ಇಂಜೆಕ್ಟ್ ಮಾಡ್ತೀವಿ ನಾವು. ಸೊ ಅದಕ್ಕೆ ಈ ಪ್ರೊಸೀಜರ್ಗೆನೆ ನಾವು ICSI ಅಂತ ಹೇಳ್ತೀವಿ, ICSI. ಸೊ ಈ ತರ ಮಾಡ್ಬಿಟ್ಟು ಅಲ್ಲಿಂದ ಒಂದು 5 ಡೇಸ್ಗೆ ವಿ ಗ್ರೋ ದ ಎಂಬ್ರಿಯೋ. ಹೊರಗಡೆ ಲ್ಯಾಬ್ ಅಲ್ಲಿ ನಾವು ಬೆಳಿತೀವಿ ಆ ಎಂಬ್ರಿಯೋನ. ಸೊ 5ನೇ ದಿನದ ಭ್ರೂಣ, ಅದಕ್ಕೆ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ, ಅದನ್ನ ರೆಡಿ ಮಾಡ್ತೀವಿ. ಈಗ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಿರ್ಬೇಕಾದ್ರೆ ನ್ಯಾಚುರಲ್ ಆಗಿ ಆದಾಗ 5th ಡೇ ಭ್ರೂಣ, 5th 6th ಡೇ ಭ್ರೂಣನೇ ಗರ್ಭಚೀಲದ ಒಳಗಡೆ ಬಂದು ಇಂಪ್ಲಾಂಟ್ ಆಗಿ ಗ್ರೋ ಆಗುತ್ತೆ. ಅದೇ ಸೇಮ್ ಪ್ರೊಸೀಜರ್ನ ಮಿಮಿಕ್ ಮಾಡ್ಬಿಟ್ಟು ನಾವು ಆ ರೆಡಿ ಮಾಡಿರೋಂಥ ಭ್ರೂಣನ ಗರ್ಭಚೀಲನ ರೆಡಿ ಮಾಡಿ 1 ಸೈಕಲ್ ಟೈಮ್ ಕೊಟ್ಟು ಅಥವಾ 2 ಸೈಕಲ್ ಟೈಮ್ ಕೊಟ್ಟು ವಾಪಸ್ ನಾವು ಆ ಭ್ರೂಣನ ಗರ್ಭಚೀಲದೊಳಗೆ ಹಾಕ್ತೀವಿ. ಅಷ್ಟೇ ಡಿಫ್ರೆನ್ಸು. ಅಂದ್ರೆ ನಾವು ಲ್ಯಾಬ್ ಅಲ್ಲಿ ಎಂಬ್ರಿಯೋ ಮಾಡ್ತಿದೀವಿ ಅನ್ನೋದು ಅಷ್ಟೇ ಡಿಫ್ರೆನ್ಸ್, ಬೇರೆ ಎವ್ರಿಥಿಂಗ್ ರಿಮೇನ್ಸ್ ದ ಸೇಮ್. ಸೊ ಭಯ ಬೀಳೋ ನೆಸೆಸರಿ ಇಲ್ಲ. IVF ಅಂದ್ರೆ ತುಂಬಾ ಏನೋ ಮಾಡ್ತಾರೆ, ಅದಾಗುತ್ತೆ ಇದಾಗುತ್ತೆ, ಏನೂ ಇಲ್ಲ. ಇಟ್ ಇಸ್ ವೆರಿ ಸಿಂಪಲ್ ಪ್ರೊಸೀಜರ್ ಆಕ್ಚುಲಿ, ಬಟ್ ವೆರಿ ಮೆಟಿಕ್ಯುಲಸ್ ಒನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.